ವಿಶ್ವವಿಖ್ಯಾತ ಜಂಬೂ ಸವಾರಿ ನಡೀತಾ ಇದೆ. ಮತ್ತೊಂದು ಕಡೆ ಜಂಬೂ ಸವಾರಿಯ ವೇಳೆ ಅರ್ಜುನನನ್ನ ನೆನಪು ಮಾಡಿಕೊಳ್ಳಲಾಗಿದೆ. ಅರ್ಜುನನ ಭಾವಚಿತ್ರವನ್ನ ಹಿಡಿದು ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ನೋಡಿ, ಅರ್ಜುನನನ್ನ ಜಂಬೂ ಸವಾರಿಯ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲಾಗಿದೆ. ಅರ್ಜುನನ ಭಾವಚಿತ್ರವನ್ನ ಹಿಡಿದು ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಜಂಬೂ ಸವಾರಿ ನಡೀತಾ ಇದ್ದಂಥ ವೇಳೆ ರಾರಾಜಿಸಿದೆ ಮಾಜಿ ಕ್ಯಾಪ್ಟನ್ ಅರ್ಜುನನ ಫ್ಲೆಕ್ಸ್ಗಳು. ಆನೆ ಕಾರ್ಯಾಚರಣೆಯ ವೇಳೆ ಅರ್ಜುನ ಆನೆ ಮೃತಪಟ್ಟಿತ್ತು. ಎಲ್ಲರ ಕಣ್ಣಂಚಲು ಕೂಡ ನೀರು ತರಿಸಿತ್ತು. ಬಹಳ ಕನೆಕ್ಟ್ ಆಗಿದ್ದಂತಹ ಆನೆ ಅದು. ಎಲ್ಲರ ಹೃದಯಕ್ಕೂ ಹತ್ತಿರವಾಗಿದ್ದ ಆನೆ ಅಂತಂದ್ರೆ ಅದು ಅರ್ಜುನ. ಈ ಬಾರಿಯ ದಸರಾದಲ್ಲೂ ಕೂಡ ಅರ್ಜುನ ಆನೆಯನ್ನ ಅಭಿಮಾನಿಗಳು ನೆನಪು ಮಾಡಿಕೊಂಡಿದ್ದಾರೆ. 8 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತಿದ್ದ ಮಾಜಿ ಕ್ಯಾಪ್ಟನ್ ಅರ್ಜುನ ಆನೆ 11 ವರ್ಷಗಳ ಕಾಲ ದಸರಾ ಮೆರವಣಿಗೆಯಲ್ಲಿ ಅರ್ಜುನ ಭಾಗಿಯಾಗಿದ್ದ. ನೋಡಿ, ಮೈಸೂರು ದಸರಾ ಕಳೆಗಟ್ಟೋದೇ ಒಂದು ಚಿನ್ನದ ಅಂಬಾರಿ, ಅದರ ಜೊತೆಗೆ ಆ ಅಂಬಾರಿಯನ್ನ ಹೊರುವಂಥ ಆನೆಗಳು. ಜಂಬೂ ಸವಾರಿ ಏನು ಮಾಡ್ತಾ ಇದ್ವು, ಆನೆಗಳ ಮೇಲೆ 750 kg ಚಿನ್ನದ ಅಂಬಾರಿಯನ್ನು ಹೊರಿಸಿ ಅದನ್ನು ಊರು ತುಂಬ ಮೆರವಣಿಗೆ ಮಾಡುವಂತಹ ಸಾಂಪ್ರದಾಯಿಕ ಹಬ್ಬ ಈ ನಮ್ಮ ದಸರಾ ಜಂಬೂ ಸವಾರಿಗೆ ಕಟ್ಟಿ ತಂದಿದ್ದಂತಹ ಸಮೂಹ ಅಂತಂದರೆ ಅದು ಆನೆಗಳು. ಅದರಲ್ಲಿ ಅತಿ ಹೆಚ್ಚು ಅಂತಂದರೆ ದ್ರೋಣ ಏನಿದ್ದಾನೆ 17 ಬಾರಿ ಆತ ಚಿನ್ನದ ಅಂಬಾರಿಯನ್ನು ಹೊತ್ತಿದ್ದ. 14 ಬಾರಿ ಬಲರಾಮ. ಅದನ್ನು ಬಿಟ್ಟರೆ ಅತಿ ಹೆಚ್ಚು ಬಾರಿ ಅಂದರೆ 8 ಬಾರಿ ಅರ್ಜುನ, ಕ್ಯಾಪ್ಟನ್ ಅರ್ಜುನ ಮಾಜಿ ಕ್ಯಾಪ್ಟನ್ ಏನಿದ್ದಾನೆ ಆತ 8 ಬಾರಿ. ದ್ರೋಣ 17 ಬಾರಿ, ಬಲರಾಮ್ 14 ಬಾರಿ, ಅರ್ಜುನ 8 ಬಾರಿ. ಈಗ 6ನೇ ಬಾರಿ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನು ಹೊರ್ತಾ ಇರೋದು. ಅಲ್ಲಿಗೆ ಅತಿ ಹೆಚ್ಚು ಸಾಲಲ್ಲಿರುವಂಥದ್ದು ದ್ರೋಣ, ಬಲರಾಮ ಮತ್ತು ಅರ್ಜುನ. ಅದನ್ನು ಬಿಟ್ಟರೆ ಬಹುಶಃ ನೆಕ್ಸ್ಟ್ ಈಗ ಅಭಿಮನ್ಯುನೇ ಆಗ್ಬೋದು. ಆಮೇಲೆ ಆ ಫ್ಲೆಕ್ಸ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ಆತನ ಫೋಟೋ ಫ್ಲೆಕ್ಸ್ ಹಾಕಿ ಜೈಕಾರ ಹಾಕಿದ್ದಾರೆ. ಆಮೇಲೆ ಆ ಅರ್ಜುನ ಆನೆಗೆ ಇದ್ದಿದ್ದಂಥ ಒಂದು ಕನೆಕ್ಟಿವಿಟಿ ಹೇಗಿತ್ತು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಒಂದು ರೀತಿ ಅದನ್ನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆತ ಒಂದು ಒಂದು ಆಪರೇಷನ್ ನಡೆಯದಂಥ ಸಂದರ್ಭದಲ್ಲಿ, ಕಾಡಲ್ಲಿ ನಡೆದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೃತಪಟ್ಟಿದೆಯಲ್ಲ, ಆಗಂತೂ ಎಲ್ಲರೂ ಕೂಡ ತಮ್ಮ ಮನೆಯ ಯಾರೋ ಒಬ್ಬ ಸದಸ್ಯನೇ ಮೃತಪಟ್ಟನು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಣ್ಣೀರು ಹಾಕಿದರು. ಅಷ್ಟರ ಮಟ್ಟಿಗೆ ಎಲ್ಲರ ಹೃದಯದಲ್ಲೂ ಕೂಡ ಸ್ಥಾನ ಪಡೆದಿದ್ದ ಮಾಜಿ ಕ್ಯಾಪ್ಟನ್ನು ಅರ್ಜುನ ಆನೆ 11 ವರ್ಷಗಳ ಕಾಲ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಂತಹ ಅರ್ಜುನ ಆನೆ ಎಲ್ಲರ ಗಮನ ಸೆಳೀತಾ ಇದ್ದ. ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಹಾಗೆ.